ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ 18th ಜನವರಿ ಸಲುವಾಗಿ. ಸೊ ಇವತ್ತು ಸ್ವಲ್ಪ ಡಿಫಿಕಲ್ಟ್ ಡೇ ಇತ್ತು ಇನ್ವೆಸ್ಟರ್ಗಳಿಗೆ. ಹೊಸ ಇನ್ವೆಸ್ಟರ್ಗಳು ಯಾರ್ಯಾರು ಮಾರ್ಕೆಟ್ ಒಳಗೆ ಅಪ್ ಟ್ರೆಂಡ್ ನೋಡಿ ಎಂಟ್ರ್ ಆಗಿದ್ರು ಅವ್ರಿಗೆಲ್ಲ ಶಾಕಿಂಗ್ ಡೇ ಇವತ್ತು. ಯಾರು ಮೊದಲಿಂದ ಅದಾರ ಕಾಮನ್ ಏನು ಅನ್ಸಲ್ಲ, ಯಾಕಂದ್ರೆ ತಾವು ನಡೀತಿರ್ತಾವೆ ಮಾರ್ಕೆಟ್ ಒಳಗೆ. ಒಂದು ಡೈಲಿ ಟೈಮ್ ಫ್ರೇಮ್ದಾಗ ತೋರಿಸ್ತೀನಿ. ಇಲ್ಲಿ ಒಂದು ಗ್ಯಾಪ್ ನಾ ಭಾಳ ದಿನದಿಂದ ಹೇಳ್ತೀನಿ, ಇದು ಈ ಗ್ಯಾಪಿಗೆ ಬರ್ತದೆ ಅಂತೇಳಿ. ಸೊ ಅದೇ ಥರ ಬ್ಯಾಂಕ್ ನಿಫ್ಟಿ ಒಳಗೆ ಆಲ್ರೆಡಿ ಅಲ್ಲಿಗೆ ಬಂದದ. ಈಗ ಈ ಗ್ಯಾಪ್ ಸನೆ ಬಂದದ ಈಗ ಮಾರ್ಕೆಟ್. ಇನ್ನೊಂದು ಸ್ವಲ್ಪ ದಿನ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮತ್ತೊಂದು ಫಾಲ್ ಬರ್ತದೆ, ಒಂದು ಮೇ ಬಿ ಇನ್ನೊಂದು 2 ವೀಕ್ಸ್ ಬರ್ಬೋದು. ಸೊ ಅದು ಬಂದೇ ಬರ್ತವೆ, ಯಾಕಂದ್ರೆ ಮಾರ್ಕೆಟ್ ಅಂದರೆ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಇದ್ದೇ ಇರ್ತದೆ. ಸೊ ಅದಕ್ಕೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಇಂಥ ಅಪಾರ್ಚುನಿಟಿ ಸಿಗೋಣ ಚಲೋ ಕ್ವಾಲಿಟಿ ಸ್ಟಾಕ್ಸ್ ಒಳಗೆ ಇನ್ವೆಸ್ಟ್ ಮಾಡೋಕೆ ನಾವು ನೋಡಬೇಕು. ಕ್ವಾಲಿಟಿ ಸ್ಟಾಕ್ಸ್ ಅಥವಾ ETF ಗಳು ನಿಮ್ಮ ಮ್ಯೂಚುವಲ್ ಫಂಡ್ ಇದ್ರ ಅಂಥದ್ರಾಗ ಇನ್ವೆಸ್ಟ್ ಮಾಡೋಕೆ ಒಳ್ಳೆ ಟೈಮ್ ಇದು. ಓಕೆ, ನಾಳೆ ಏನಾಗುತ್ತೆ ಮಾರ್ಕೆಟ್ ಒಳಗೆ, ನಾವು ನಿನ್ನೆ ಅನಲೈಸಿಸ್ ಮಾಡಿದ್ದೆಲ್ಲ ಮ್ಯಾಗಿನ್ ಲೆವೆಲ್ದಾಗ ಮಾಡಿದ್ವಿ. ಸೊ ಅದು ಎಲ್ಲ ನಮ್ಮ ಲೆವೆಲ್ಸ್ ದಾಟಿ ಮಾರ್ಕೆಟ್ ಭಾಳ ಕೆಳಗೆ ಓಪನ್ ಆಗಿದೆ. ಸೊ ನಿನ್ನೇನು ಡಿಸ್ಕಸ್ ಮಾಡೋದು ಬೇಡ, ಯಾಕಂದ್ರೆ ನಾವು ನಿನ್ನೆ ಈ ರೇಂಜ್ದಾಗ ಅಷ್ಟೇ ನಾವು ಡಿಸ್ಕಸ್ ಮಾಡ್ತೀವಿ. ಇಷ್ಟು ಕೆಳಗೆ ಓಪನ್ ಹಾಕಂದು ನಾವು ಅಂದ್ಕೊಂಡಿದ್ದಿಲ್ಲ, ಯಾರೂ ಅಂದ್ಕೊಂಡಿದ್ದಿಲ್ಲ. ಇದಕ್ಕೆ ರೀಸನ್ ಏನಂದರೆ HDFC ಇದು ಸ್ವಲ್ಪ ರಿಸಲ್ಟ್ಸ್ ನೆಗೆಟಿವ್ ಬಂದವು. ಸೊ US ಮಾರ್ಕೆಟ್ದಾಗ HDFC ನಿನ್ನೆ ನೈಟು 5% ಡೌನ್ ಇತ್ತು. ಸೊ ಅದೇ ಥರ ಮಾರ್ಕೆಟ್ 5% ಡೌನೇ ಓಪನ್ ಆಯಿತು. ಓಕೆ, ಒಂದು ಫಾಲೇ ಕೊಟ್ಟದ, ಒಂದು ರಿಕವರಿ ಕೊಟ್ಟೇ ಇಲ್ಲ ಮಾರ್ಕೆಟ್ ಇನ್ನು. ಈಗ ನಾವು ನಾಳೆ ಏನು ಮಾಡ್ಬೋದು? ಸೊ ನಾಳೆ ಇಲ್ಲಿಂದನೇ ಪುಟ್ ಬ್ರೇಕ್ಔಟ್ ಆಗಿ ಪುಟ್ ತೊಗೋಬೋದಾ? ನಾನು ತೊಗೊಳಲ್ಲ. ಇಲ್ಲಿಂದ ಕಾಲ್ ತೊಗೋಬೋದಾ? ನಾನು ಕಾಲ್ನೂ ತೊಗೊಳಲ್ಲ. ಯಾಕಂದ್ರೆ ಮಾರ್ಕೆಟ್ ಈಗ ಭಾಳ ನೆಗೆಟಿವ್ ಐತಿ. ಸೊ ಇಲ್ಲಿ ಬೈಯರ್ಸ್ ಅಷ್ಟು ಕಾನ್ಫಿಡೆನ್ಸ್ ತೊಗೊಳಲ್ಲ ಬೈ ಮಾಡೋಕ್ಕೆ. ಸೊ ನಾನು ಸೆಲ್ಲಿಂಗ್ ಸೈಡ್ ಎಂಟ್ರಿ ತೊಗೋತೀನಿ. ಎಲ್ಲಿ ಅಂದ್ರೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಸಮ್ವೇರ್ ಈ ಲೆವೆಲ್ ಅಥವಾ ಈ ಲೆವೆಲ್ ತನಕ ಬಂತಂದ್ರೆ ನಾನು ಪುಟ್ ಸೈಡ್ ಎಂಟ್ರಿ ತೊಗೋತೀನಿ. ನಾನು ಇದು ಕಾಲ್ ಸೈಡ್ ಯಾವಾಗ ತೊಗೋತೀನಿ ಅಂದ್ರೆ, ಇನ್ ಕೇಸ್ ಗ್ಯಾಪ್ ಅಪ್ ಆಗಬೇಕು, ದೊಡ್ಡ ಗ್ಯಾಪ್ ಅಪ್ ಆಗಿ ಎಲ್ಲ ಇಲ್ಲಿ ಒಂದು ಲೈನ್ ಐತಲ್ಲ, ಈ ಲೈನ್ ಮ್ಯಾಲೆ ಮಾರ್ಕೆಟ್ ಬಂದು ಇಲ್ಲಿ ಓಪನ್ ಆದ್ರೂ ಇಲ್ಲಿಗೆ ಬಂದು ಏನಾದರೂ ಇಲ್ಲಿ ತನಕ ಬಂತಂದ್ರೆ ಈ ಹೈ ಬ್ರೇಕ್ ಮಾಡಿ ಏನಾದರೂ ಇಲ್ಲಿ ತನಕ ಬಂತಂದ್ರೆ ನಾನು ಕಾಲ್ ಸೈಡ್ ಹೋಗ್ತೀನಿ. ಡೈರೆಕ್ಟ್ ಬಂತಂದ್ರೆ ನಾನು ಕಾಲ್ ಸೈಡ್ ಯಾವುದೇ ಕಾರಣಕ್ಕೂ ತೊಗೊಳ್ಳಲ್ಲ. ಯಾಕಂದ್ರೆ ಮಾರ್ಕೆಟ್ ಒಳಗೆ ಸ್ವಲ್ಪ ಇದೇನಿರ್ತದೋ ಸಣ್ಣ ಪುಲ್ ಬ್ಯಾಕ್ಸ್ ನಮಗೆ ಅವು ಪ್ರಾಫಿಟ್ ಬುಕ್ಕಿಂಗ್ ಇರ್ತಾವೆ. ಸೊ ಅಲ್ಲಿ ನಾವು ಬೈಯಿಂಗ್ ಮಾಡೋಕ್ಕಾಗಲ್ಲ, ಸ್ಕ್ಯಾಲ್ಪ್ ಮಾಡ್ಬೋದು, ಬಟ್ ಅದು ಅಷ್ಟು ನೆಸೆಸಿಟಿ ಇರಲ್ಲ. ಸ್ವಲ್ಪ ವೇಟ್ ಮಾಡಬೇಕು. ಓಕೆ, ನಾ ಇನ್ನೂ ಸ್ವಲ್ಪ ಫಾಲ್ ಕಂಟಿನ್ಯೂ ಆಗ್ಬೋದು ಅಂತ ಅಂದ್ಕೊಂಡಿನಿ. ಇವತ್ತು ಯಾರ್ಯಾರು ಇಲ್ಲಿ ಡೇ ಹೈ ಬ್ರೇಕ್ಔಟ್ ಮೇಲೆ ಗ್ಯಾಪ್ ಫೀಲ್ ಹಾಕಂತ ಹೇಳಿ ಟ್ರೇಡ್ ತೊಗೊಂಡ್ರು ಅವರೆಲ್ಲರೂ ಟ್ರ್ಯಾಪ್ ಆಗ್ಯಾರ. ಇಲ್ಲಿ ನಾನು ಇಲ್ಲೊಂದು ಸ್ಕ್ಯಾಲ್ಪ್ ಮಾಡಿ ನಾನು ಪ್ರಾಫಿಟ್ ಮಾಡಿಕೊಂಡೆ. ಅದಾದ್ಮೇಲೆ ಪುಟ್ ಸೈಡ್ ನಾನು ಎಂಟ್ರಿ ತೊಗೋಬೇಕಿತ್ತು, ನಾನು ತೊಗೊಂಡಿಲ್ಲ. ಯಾಕಂದರೆ ಆಲ್ರೆಡಿ ಸ್ಟ್ರೆಚ್ ಆಗಿದ್ದು ಮಾರ್ಕೆಟ್, ಬೇಡ ಅಂತ ಕ್ಲೋಸ್ ಮಾಡಿದೆ. ಸೊ ಈಗ ಬ್ಯಾಂಕ್ ನಿಫ್ಟಿ ಒಳಗೆ ಸೇಮ್, ಬ್ಯಾಂಕ್ ನಿಫ್ಟಿ ಒಳಗೂ ಅದೇ ಅನಾಲಿಸಿಸ್. ಇಲ್ಲೊಂದು ಟ್ರೆಂಡ್ ಲೈನ್ ಐತಿ. ಸೊ ಇಲ್ಲಿ ಇನ್ನೊಂದು ನನಗೆ ಝೋನ್ ಐತಿ, ಸೆಲ್ಲಿಂಗ್ ಝೋನ್ ಇಲ್ಲೊಂದು ಹಾಕದ. ಇದು ಯಾವಾಗಂದ್ರೆ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲ್ಯಾಟ್ ಓಪನ್ ಆಗಿ ಸ್ಲೋ ಆಗಿ ಮ್ಯಾಲೆ ಹೋಯ್ತಂದ್ರೆ, ಹಿಂಗೆ ಸ್ಲೋ ಆಗಿ ಹೋಯ್ತಂದ್ರೆ ಇಲ್ಲೊಂದು ಸೆಲ್ಲಿಂಗ್ ಮಾಡ್ತೀನಿ. ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು ಅಂದ್ರೆ ನಾನು ಈ ಲೆವೆಲ್ದಾಗ ಸೆಲ್ಲಿಂಗ್ ಮಾಡಲ್ಲ, ಡೈರೆಕ್ಟ್ ಈ ಲೆವೆಲ್ದಾಗ ಸೆಲ್ಲಿಂಗ್ ಮಾಡ್ತೀನಿ. ಸೊ ಈ ಲೆವೆಲ್ ಇಲ್ಲ ಅಂದ್ರೆ ಇಲ್ಲಿಂದನೂ ಬಂದರೂ ಮಾಡ್ತೀನಿ ಟ್ರ್ಯಾಪ್ ಆಯ್ತು ಅಂದ್ರೆ. ಸೊ ಈ ಎರಡು ಸಿನಾರೋ ನಾನು ಬ್ಯಾಂಕ್ ನಿಫ್ಟಿ ಒಳಗೆ ಪ್ಲ್ಯಾನ್ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿ ಒಳಗೆ ಬೈಯಿಂಗ್ ನಾನು ಯಾವಾಗ ಮಾಡ್ತೀನಿ ಅಂದ್ರೆ, ಇಲ್ಲಿ ಮ್ಯಾಗಿಂದ ಈ ಲೆವೆಲ್ ಮ್ಯಾಗಿಂದ ಟ್ರಾವೆಲ್ ಆಗ್ಬೇಕು ಮಾರ್ಕೆಟ್. ಈ ಲೆವೆಲ್ ಮ್ಯಾಗಿಂದ ಹಿಂಗೆ ಟ್ರಾವೆಲ್ ಮಾಡಿ ಇದೇ ಲೆವೆಲ್ ಬಂತಂದ್ರೆ ನಾನು ಬೈ ಮಾಡ್ತೀನಿ ಬ್ಯಾಂಕ್ ನಿಫ್ಟಿ ಒಳಗೆ. ಇಷ್ಟೇ. ಈಗ ಸೈಕಾಲಜಿ ಏನು? ಸೊ ಇಂಥ ಡೇಸ್ ಬರೋಣ ನಾವು ಏನು ಮಾಡ್ಬೋದು? ಇದು ಸೈಕಾಲಜಿ ಪಾಯಿಂಟ್ಸ್. ಏನೇನಂದ್ರೆ, ಇದು ದೊಡ್ಡ ಡೇಸ್ ಬಂತು, ಲೈಕ್ ಬಜೆಟ್ ಡೇ ಬರ್ತದೆ. ಸೊ ಇಂಥ ಅಥವಾ ಸೆಬಿದು ಇದು ಬರ್ತದೆ, ಏನೋ ಅನೌನ್ಸ್ಮೆಂಟ್ ಇರ್ತದೆ. ಸೊ ಇಂಥ ಟೈಮಿಗೆ ನಾವು ಬೆಟರ್ ಟ್ರೇಡಿಂಗ್ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಯಾಕಂದರೆ ಮಾರ್ಕೆಟು ವಾಲಟಿಲಿಟಿ ಭಾಳ ಇರ್ತದೆ. ನಾವು ಇಲ್ಲ ಸ್ಟಾಪ್ ಲಾಸ್ 30-40 ಪಾಯಿಂಟ್ ಇಟ್ಟು ಮಾಡಬೇಕು, ಮಾಡೋಕ್ಕಾಗಲ್ಲ ಆದರೆ ಅವತ್ತಿನ ದಿನ ನಾವು ಅವಾಯ್ಡ್ ಮಾಡಿ ಬಿಡಬೇಕು. ಈಗ ನಮಗೆ ಕೆಲವೊಬ್ರು ಇವತ್ತು ದೊಡ್ಡ ಪ್ರಾಫಿಟ್ ಮಾಡ್ಕೊಂಡಾರ, ಲೈಕ್ ಇಲ್ಲಿ ಪುಟ್ಟು ಬೈ ಮಾಡಿದವ್ರು ಇಲ್ಲಿ ತನಕ ಯಾರ್ಯಾರು ಹೋಲ್ಡ್ ಮಾಡ್ಯಾರ, ದೊಡ್ಡ ಪ್ರಾಫಿಟ್ ಆಗ್ಯದ. ಅದು ನೋಡಿ ನಮಗೆ ಅನ್ನಿಸ್ತದೆ. ಬಟ್ ನೀವು ಇದು ಬಂದ ಮೇಲೆ ನಮಗೆ ಭಾರಿ ಬೆಸ್ಟ್ ಅನ್ನಿಸ್ತದೆ. ಬಟ್ ಅದು ನಮ್ಮ ಅಪೋಸಿಟ್ ಹೋಯ್ತಂದ್ರೆ ನಾವು ಓವರ್ ಟ್ರೇಡಿಂಗ್ ಮಾಡ್ತೀವಿ. ಸೊ ಬೆಟರ್ ಅವಾಯ್ಡ್ ಮಾಡಬೇಕು. ಅರ್ಥ ಆಗಲಿಲ್ಲ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋತನ. ಈಗ ನಮಗೇನು ಗೊತ್ತಾಯ್ತು, ಬಿಗ್ ಗ್ಯಾಪ್ ಡೌನ್ ಆಗೋಣ ಎಲ್ಲರೂ ನಾವು ಥೆರಾಟಿಕಲಿ ಏನು ತಿಳ್ಕೊತೀವಿ, ಗ್ಯಾಪ್ ಫಿಲ್ ಆಗ್ತದೆ. ಸೊ ಎಲ್ಲರೂ ಇಲ್ಲಿ ಕಾಲ್ ಸೈಡ್ ಭಾಳ ಮಂದಿ ಇಲ್ಲಿ ಒಂದು ಡಬ್ಲ್ಯೂ ಮೇಲೆ ಇಲ್ಲಿ ಕಾಲ್ ಸೈಡ್ ಟ್ರೇಡ್ ತೊಗೊಂಡಿರ್ತಾರೆ. ಇಲ್ಲಿ ಸಣ್ಣ ರಿಜೆಕ್ಷನ್ನು ಕೊಟ್ಟು ಟ್ರ್ಯಾಪ್ ಮಾಡ್ಯದ ಮಾರ್ಕೆಟ್.
ಸೊ ಮಾರ್ಕೆಟ್ ಇಲ್ಲಿ ಟ್ರ್ಯಾಪ್ ಮಾಡ್ತು. ಸೊ ಅಷ್ಟು ಈಸಿಯಾಗಿ ಮಾರ್ಕೆಟ್ ಯಾರಿಗೂ ಅಮೌಂಟ್ ಕೊಡಲ್ಲ. ಸೊ ಥೇರಿ ಅಷ್ಟು ಈಸಿ ವರ್ಕ್ ಆಗೋಲ್ಲ, ನಾವು ಸೆಂಟಿಮೆಂಟ್ಸ್ ನೋಡಬೇಕಾಗತ್ತೆ. ಸೊ ನಾಳೆ ಒಂದು ಬೌನ್ಸ್ ಬರ್ಬೋದು ನಮಗೆ ಇಲ್ಲಿಂದಿಗೆ, ಯಾಕಂದರೆ ಇಲ್ಲಿಂದ ಒಂದು ಇದು ಅಂತೂ FIDIದವ್ರದ್ದು ರಿಸಲ್ಟ್ ಇರ್ತದೆ. ಇಲ್ಲಿ ಯಾರು ನಮ್ಮಂಥವ್ರು ಮಾಡಿರಲ್ಲ ರೊಕ್ಕ, ಇಲ್ಲಿ ಇವತ್ತು ಮಾಡಿರ್ತಾರೆ. ಸೊ ಇಲ್ಲಿಂದ ಒಂದು ಸಣ್ಣ ಪುಲ್ ಬ್ಯಾಕ್ ಬಂದೇ ಬರ್ತದೆ. ಇಷ್ಟು ಬಂದು ಸೊ ಅದು ಮತ್ತೆ ಹಿಂಗೆ ಫಾಲ್ ಇದು ಕಂಟಿನ್ಯೂ ಆಗುತ್ತೆ ಒಂದು, ಇಲ್ಲಾಂದ್ರೆ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮತ್ತು ಮ್ಯಾಲೆ ಹೋಗೋದು ಒಂದು. ಸೊ ನಾವು ಎರಡೂ ಕಡೆ ನೋಡಿಕೊಂಡು ಇಲ್ಲಿ ನಾವು ಮ್ಯಾಗಿನ್ ಸೈಡ್ ನಮ್ಮ ಡಾಟಾ ಪಾಸಿಟಿವ್ ಕಾಣಿಸ್ತಂದ್ರೆ ನಾವು ಇಲ್ಲಿ ಟ್ರೇಡ್ ತೊಗೋಬೋದು. ಡಾಟಾ ಹೆಂಗೆ ನೋಡಬೇಕು ಅದ್ರದ್ದೊಂದು ವಿಡಿಯೋ ಮಾಡೀನಿ ಆಲ್ರೆಡಿ, ನೋಡಿರಿ. ಹೌ ಟು ಅವಾಯ್ಡ್ ಟ್ರ್ಯಾಪ್ಸ್ ಅಂತೇಳಿ ಒಂದು ವಿಡಿಯೋ ಅದು, ಪ್ಲೇಲಿಸ್ಟ್ ಟೆಕ್ನಿಕಲ್ ಅನಾಲಿಸಿಸ್ದಾಗ ನೋಡಿರಿ. ಸೊ ಆ ಡಾಟಾ ಎಲ್ಲ ಪಾಸಿಟಿವ್ ನಮಗೆ ಇಲ್ಲಿ ಕಾಣಿಸ್ತು ಮತ್ತು ನಮ್ಮ ರೂಲ್ಸ್ ಸ್ಯಾಟಿಸ್ಫೈ ಆಯ್ತಾರೆ. ಇಲ್ಲೊಂದು ಕಾಲ್ ಸೆಟ್ ಟ್ರೇಡ್ ಹಿಂಗೆ ಸಿಕ್ತಂದ್ರೆ ನಮಗೆ ಇಲ್ಲಿ ಒಂದು ಚಲೋ ಪ್ರಾಫಿಟ್ ಕೊಡೋ ಚಾನ್ಸ್ ಅದ. ಎಲ್ಲಿ ತನಕ ಈಸಿಯಾಗಿ ಇದರ ಮ್ಯಾಗಿಂದ ಏನಾರ ಮಾರ್ಕೆಟ್ ಇಲ್ಲಿ ತನಕ ಬಂದಿತ್ತಂದ್ರೆ ಈಸಿಯಾಗಿ ನಮಗೆ ಇಷ್ಟು ಟಾರ್ಗೆಟ್ ಸಿಗ್ತದೆ. ಇಲ್ಲ ಅಂದ್ರೆ ಇದು ಭಾಳ ಮೇಲೆ ಹೋಗಲಿಲ್ಲ, ಇಲ್ಲಿಂದ ರಿವರ್ಸ್ ಆಯ್ತಂದ್ರೆ ಸೊ ಇಲ್ಲಿ ನಮಗೆ ಇಷ್ಟೇ ರಿಸಲ್ಟ್ ಸಿಗ್ತದೆ. ಇಲ್ಲಿಂದ ಮತ್ತು ಇದು ನೆಗೆಟಿವ್ ಹೋಗೋ ಚಾನ್ಸ್ ಐತಿ. ಸೊ ಈ ಥರ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ ವ್ಯೂ ಡಿಸೈಡ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಸೈಕಾಲಜಿ ಪಾಯಿಂಟ್ಸ್ ಅದಾವೆ, ನೋಡ್ಕೊರಿ. ಬ್ಲೈಂಡಾಗಿ ಟ್ರೇಡ್ ಮಾಡಬೇಡ್ರಿ. ನಾಳೆ ಒಂದಿನ ಆದಷ್ಟು ಸೇಫಾಗಿ ಟ್ರೇಡ್ ಮಾಡಿರಿ. ಸಾಧ್ಯ ಆಯಿತು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಎರಡು ಟ್ರೇಡ್ ಮಾಡಿ ಕ್ಲೋಸ್ ಮಾಡಿರಿ, ಇಲ್ಲಾಂದ್ರೆ ಅವಾಯ್ಡ್ ಮಾಡಿರಿ. ನಾಳೆ ಒಂದಿನ ನೋಡೋ ಮಾರ್ಕೆಟ್ ಸೆಂಟಿಮೆಂಟ್ ಸೆಟಲ್ ಆಗಲಿ. ಯಾಕಂದರೆ ಇದು ಅನ್ಎಕ್ಸ್ಪೆಕ್ಟೆಡ್, ಎಲ್ಲರೂ ಅಪ್ ಟ್ರೆಂಡ್ ಹೊಂಟಿತ್ತು. ಸಡನ್ನಾಗಿ ಇಷ್ಟು ಫಾಲ್ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು. ಈ 2 ವರ್ಷದಾಗ ಇಷ್ಟು ದೊಡ್ಡ ಫಾಲ್ ಆಗಿಲ್ಲ, ಇವತ್ತಾಗ್ಯದ. ಓಕೆ, ಏನೂ ನೆಗೆಟಿವ್ ನ್ಯೂಸ್ ಅಂತೂ ಇಲ್ಲ. ಮೇ ಬಿ ನಾಳೆ ನಾಡ್ದು ನಮಗೆ ಗೊತ್ತಾಗ್ಬೋದು. HDFC ಬ್ಯಾಂಕ್ದು ಒಂದು ನೆಗೆಟಿವ್ ನ್ಯೂಸ್ ಬಿಟ್ಟರೆ ಸದ್ಯಕ್ಕೆ ಯಾವುದೂ ನೆಗೆಟಿವ್ ನ್ಯೂಸ್ ನನಗೆ ಗೊತ್ತಾಗಿಲ್ಲ. ಬಟ್ ದೊಡ್ಡ ಪ್ಲೇಯರ್ಸ್ಗೆ ಅಡ್ವಾನ್ಸ್ ನ್ಯೂಸ್ಗಳು ಗೊತ್ತಾಗ್ತವೆ. ಸೊ ಹಾಗಾಗಿ ಏನಾದರೂ ಹಿಡನ್ ನ್ಯೂಸ್ ಇದ್ರೂ ಇವತ್ತು ನಾಳೆ ಗೊತ್ತಾಗ್ತದೆ ನಮಗೆ, ನೋಡೋಮಂತ. ಹಂಗೆ ನೆಗೆಟಿವ್ ನ್ಯೂಸ್ ಏನೂ ಇಲ್ಲ ಅಂದರೆ ಮತ್ತೆ ಮಾರ್ಕೆಟ್ ನಾಳೆ ನಾಡ್ದು ರಿಕವರ್ ಆಗಿಬಿಡ್ತದೆ. ಇಲ್ಲಿ ತನಕ ಬಂದೇ ಬರ್ತದೆ. ಅದೇನು ಇಷ್ಟು ಒಂದು ದಿನದಾಗ ಬಿದ್ದು ಅಂದರೆ 2 ದಿನದಾಗ ಬಂದೇ ಬರ್ತದೆ. ಸೊ ಏನು ಹೆದರೋ ಅವಶ್ಯಕತೆ ಇಲ್ಲ. ಚಲೋ ಕ್ವಾಲಿಟಿ ಸ್ಟಾಕ್ಸ್ ಇನ್ವೆಸ್ಟ್ ಮಾಡ್ಬೋದು. ಇನ್ನೂ ಫಾಲ್ ಆಯ್ತು ಅಂದ್ರೆ ಅದಕ್ಕೆ ನಾವು ಮೊದಲೇ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ನಮ್ಮ ಲಿಸ್ಟ್ ರೆಡಿ ಇಟ್ಕೋಬೇಕು. ಟೆಕ್ನಿಕಲ್ ಅನಾಲಿಸಿಸ್ಲೆ ಯಾವ ಲೆವೆಲ್ದಾಗ ಯಾವ ಸ್ಟಾಕ್ ಬೈ ಮಾಡಬೇಕು ಅಂಥೇಳಿ ನಾವು ಒಂದು ಸ್ಟಡಿ ಮಾಡಿಡಬೇಕು. ನಿಮಗೆ ಸಪೋರ್ಟೇಷನ್ ಡ್ರಾ ಮಾಡೋಕ್ಕಾಗಲ್ಲ ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ಲೇನೆ ಅದೇ ಪ್ಲೇಲಿಸ್ಟ್ದಾಗ ಹೆಂಗೆ ನಾವು ಸ್ಟಾಕ್ಸ್ ಬೈ ಮಾಡ್ಬೇಕಂತ ಒಂದು ವಿಡಿಯೋ, ಈಸಿಯೆಸ್ಟ್ ವಿಡಿಯೋ ಬಿಗಿನರ್ಸಿಗೆ ಮಾಡಿಟ್ಟಿನಿ, ಅದನ್ನು ನೋಡಿರಿ. ಆ ಪ್ರಕಾರ ನೀವು ಈಗ ಕ್ರ್ಯಾಶ್ ಆಯಿತು ಅಂದ್ರೆ ನಿಮಗೆ ಈಸಿಯಾಗಿ ಚಲೋ ಸ್ಟಾಕ್ ಫಂಡಮೆಂಟಲ್ ಅನಾಲಿಸಿಸ್ದು ವಿಡಿಯೋ ನೋಡಿ ಚಲೋ ಸ್ಟಾಕ್ಸ್ ಒಳಗೆ ಆ ಥರ ಆ ಸ್ಟ್ರಾಟಜಿ ಮೇಲೆ ನೀವು ಬೈ ಮಾಡಿ ಇಟ್ಕೋರಿ. ನಿಮಗೆ ಕಮ್ಮಿ ಸ್ಟಾಪ್ ಲಾಸ್ದಾಗ ಚಲೋ ಸ್ಟಾಕ್ಸ್ ಸಿಗ್ತಾವೆ. ಓಕೆ, ನಾಳೆ ಈ ಸೈಕಾಲಜಿ ಪಾಯಿಂಟ್ ಸ್ವಲ್ಪ ನೋಡ್ಕೋರಿ. ಟೆಕ್ನಿಕಲ್ ಅನಾಲಿಸಿಸ್ ಇಷ್ಟೇ ಅದ, ಭಾಳ ಇಲ್ಲ. ನಾಳೆ ಒಂದಿನ ಸ್ವಲ್ಪ ಕೇರ್ಫುಲ್ ಆಗಿರಿ, ಮಾರ್ಕೆಟ್ ಅಬ್ಸರ್ವ್ ಮಾಡೋಮಂತ, ಅದ್ರ ಮೇಲೆ ನಾವು ಡಿಸೈಡ್ ಮಾಡೋಮಂತ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಗೆ ಲೈಕ್ ಕಮೆಂಟ್ ಮಾಡಿರಿ, ಮತ್ತು ಡಿಮೆಟ್ ಅಕೌಂಟ್ ಓಪನ್ ಮಾಡಿರಿ. ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಇನ್ಸ್ಟಾಗ್ರಾಮ್ದಾಗ ನನ್ನ ಜೊತೆ ಡೈರೆಕ್ಟ್ ಮಾತಾಡೋದಿತ್ತು, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ, ಮೆಸೇಜ್ ಮಾಡಿರಿ. ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.